ಸರ್ ಆಮೇಲೆ ಈಗ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಮುತ್ತಿಗೆ ಹಾಕಿ ಡಿ.ಕೆ ಅಂತ ಘೋಷಣೆ ಕೂಗಿದ್ದಾರೆ ಮಂಗಳೂರಲ್ಲಿ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಕಡೆ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ಘೋಷಣೆ ನೋಡಿ, ಅವ್ರವ್ರ ಅಭಿಮಾನಿಗಳು ಅವ್ರವ್ರ ಕೋರಿಕೆಯನ್ನು ಅವ್ರವ್ರ ನಾಯಕರ ಹತ್ರ ಹೇಳ್ಕೊಡೋದು ಅದನ್ನು ನೀವು ತಗೊಳ್ಬೇಡ್ರಿ ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ. ತೀರ್ಮಾನ ಮಾಡೋರು ಅವರಿಗೂ ಕೂಡ ಹೇಳ್ತಾರೆ, ಆಯ್ತಪ್ಪ ಡೆಲ್ಲಿಯಲ್ಲಿ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ. ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾಳೆ ಕಾರ್ಯಕರ್ತರು ಹೇಳ್ತಾರೆ ನಿಮಗೆ ಎಂತಕ್ಕೆ ದುಡಿಬೇಕು ಮತ್ತೆ ಅಂದ್ಬಿಡ್ತಾರೆ. ಅದೆಲ್ಲ ಅವರು ವಿವೇಚನಕ್ಕೆ ಬಿಟ್ಟಿದ್ದು. ಬಟ್ ಸಾರ್ವಜನಿಕರ ಇದರಲ್ಲಿ ಬದಲು ಹೋಗಿ ಅವ್ರ ಡಿಮಾಂಡ್ನ ಅವ್ರವ್ರ ಹತ್ರ ಸಿಕ್ಕಾಗ ಟೈಮ್ ತೊಗೊಂಡ್ರೆ ಅದು ಸ್ವಲ್ಪ ಸಿಸ್ಟಮ್ ಚೆನ್ನಾಗಿರುತ್ತೆ ಅನ್ನೋದು ಭಾವನೆ. ಇಂಥ ಗೊಂದಲ ನೀವು ಪ್ರಶ್ನೆನೂ ಕೇಳಕ್ಕೆ ಬರೋದ, ನಾನು ಉತ್ತರ ಇದಕ್ಕೆ ಕೊಡೋದು ಬರೋದಿಲ್ಲ. ಬಟ್ ಏನಿಲ್ಲ, ವೇಣುಗೋಪಾಲ್ ಅವರು ಭಾಳ ದೊಡ್ಡ ನಾಯಕರು. ಕೆಲವು ತೀರ್ಮಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ವತಿಯಿಂದ ತಗೊಳ್ಳೋದ್ರಿಂದ, ಮಾಹಿತಿಯನ್ನು ಕೂಡ ಹೈಕಮಾಂಡಿಗೆ ಕೊಡೋದ್ರಿಂದ ಅದು ಈ ಥರ ಉದ್ಭವ ಆಗುತ್ತೆ. ಬಟ್ ಅದನ್ನ ಭಾಳ ಇದರಲ್ಲಿ ತಗೊಳ್ಳೋದು ಬೇಡ. ಅವ್ರವ್ರ ಅಭಿಮಾನಿಗಳು ಕೇಳ್ತಾರೆ, ಇನ್ನೊಬ್ರು 3ನೇವ್ರು ಆಗ್ಬೋದು, 4ನೇವ್ರು ಆಗ್ಬೋದು, ಅದೆಲ್ಲ ಇರ್ತವೆ ಪಕ್ಷದೊಳಗೆ. ಬೆಳವಣಿಗೆಗಳಿಂದ ಕ್ಯಾಬಿನೆಟ್ ರಿಷಫಲ್ ಕೂಡ ಆಗ್ತಿಲ್ಲ ಅಂತ ಸಚಿವಾಕಾಂಕ್ಷಿಗಳಲ್ಲಿ ತುಂಬ ಬೇಸರ ಇದೆ. ನೋಡಿ, ಬೇಸರ ಇದೆ ಅಂತ ಹೇಳಿ ಯಾರೂ ಹೇಳಿಲ್ಲ. ಅವಕಾಶಗಳಿಗೆ ಎಲ್ಲರೂ ಕಾಯ್ತಾರೆ, ಕಾಯೋದ್ರಲ್ಲಿ ತಪ್ಪೇನಿಲ್ಲ. ಕೆಲವ್ರಿಗೆ ಸಿಗ್ತದೆ, ಕೆಲವ್ರಿಗೆ ಸಿಗಲ್ಲ. ಈಗ ನಮಗೆ ಕೊಟ್ಟಾರೆ, ನಾಳೆ ಬೇರೆಯವ್ರಿಗೆ ಕೊಟ್ಟಾಗ ನಾವು ಅದನ್ನ ಬೇರೆ ರೀತಿಯಲ್ಲಿ ತೊಗೊಳೋದು ಬೇಡ. ನಾಳೆ ಬಂದ್ಬಿಟ್ಟು ನಿಮಗೆ ಬೇಜಾರಾಗಿದೆಯಾ, ಸಿಟ್ಟು ಬಂದಿದೆಯಾ ಅಂದ್ಬಿಟ್ರೆ ಹೆಂಗಾಗ್ತದೆ? ಅದಾಗೋದಿಲ್ಲ. ಅದನ್ನ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇನ್ನು ನಾನು ಅದು ಪ್ರಶ್ನೆನ ಮತ್ತು ಯಾರೇ ಒಬ್ರು ಕೇಳೋಕ್ಕಾಗ್ತದ? ಆಮೇಲೆ ಎಲ್ಲರೂ ಕೂಡ ಆಸೆ ಇಟ್ಕೊಂಡು ಕೂಡ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ತೊಗೊಳ್ತೀವಿ ಅಂದಮೇಲೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಇದ್ರ ಬಗ್ಗೆ ನೀವು ವಿಶ್ಲೇಷಣೆ ಮಾಡಿ ತಪ್ಪು ಮನಸ್ಸಿಗೆ ನೋವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ. ಇದನ್ನೇನಂದರೆ ಈ BJPಯವರು ಅದನ್ನು ನಾನು ನೋಡಿದೆ, ನಮ್ಮ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಈ ಕೋಳಿ ಹನುಮಾನ್ ಜಯಂತಿ ಅವ್ರಿಗೇನು ಗೊತ್ತಾ, ಭಾವನಾತ್ಮಕ ವಿಚಾರದಲ್ಲೇ ನಮ್ಮ ದೇಶನ ಒಡೆದು ಬಂದಿರೋರು ಅವರು. ಅದನ್ನು ನಿನ್ನೆ ಕೂತ್ಕೊಂಡು ಹನುಮಾನ್ ಜಯಂತಿ, ಯಾಕೆಂದರೆ ಇವ್ರು ರಾತ್ರಿ ಏನು ತಿಂದ್ರಂತೆ, ಅವ್ರ ಮನೆಗೆ ಹೋಗಿ ಕೇಳಕ್ಕೆ ಹೇಳಿ. ಇವರಿಗೆಲ್ಲ ಏನು ವಿರೋಧ ಪಕ್ಷದವ್ರು ನಾಯಕರಾಗಿರೋದು ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ, ಇಲ್ಲ ನಮ್ಮಂಥವ್ರಿಗೆ ಪ್ರಶ್ನೆ ಮಾಡೋದಕ್ಕೆ? ನಮ್ಮಂಥವ್ರಿಗೆ ಪ್ರಶ್ನೆ ಮಾಡಲಿ. ಸಾರ್ವಜನಿಕರಿಗೆ ಕೂತ್ಕೊಂಡು ಎಂಥದ್ದು ಬಿಗ್ ಬಾಸ್ ಅಂತ ಇದನ್ನೆಲ್ಲ ಕೂತ್ಕೊಂಡು ಈ ಬುಳ್ಳೆ ಬಿಡೋದಿದೆಯಲ್ಲ, ವಿರೋಧ ಪಕ್ಷದವರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಆ ಸ್ಥಾನಕ್ಕೆ ನಾಚಿಕೆ ಆಗಬೇಕು. ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮಂಥವ್ರಿಗೆ ಪ್ರಶ್ನೆ ಕೇಳಬೇಕ್ರಿ, ಕೇಳೋಣ. ತಪ್ಪುಗಳಿದ್ರೆ ಸರಿ ಮಾಡೋಣ. ಅದನ್ನು ಹೋಗ್ಬಿಟ್ಟು ಹನುಮಾನ್ ಜಯಂತಿ ಅಂತ ಮಾತೆತ್ತಿದ್ರೆ ಏನಾರು ಒಂದು ಹಿಂದೂ ಅಲ್ಲ, ನಾಟಿ ಕೋಳಿ ಮರ್ಡರ್ ಅಂತ ಏನು ಇವ್ರ ಮನೇಲಿ ಏನು ಜೀವಂತವಾಗಿ ತಿಂತಾನಂತ? ಇವ್ರ ಮನೆಯಲ್ಲಿ ಜೀವಂತವಾಗಿ ತಿಂತಾರಂತ ಅಶೋಕ್? ಇದನ್ನ ಹಾಕಿ ನಾಚಿಕೆ ಆಗ್ಬೇಕು ಅವ್ರಿಗೆ ಎಲ್ಲರಿಗೂ ಕೂಡ. ಅಲ್ರಿ, ನೀವು ನನಗೆ ಪ್ರಶ್ನೆ ಕೇಳ್ತೀರಿ, ನಾನು ನಿಮಗೆ ಕೇಳ್ಬೋದಪ್ಪ, ಡೆಲ್ಲಿಗೆ ಯಾಕೆ ಹೋಗ್ಯಾರ ಅವ್ರ ಸ್ನೇಹಿತರು ಅಂತ? ಅವ್ರು ಡೆಲ್ಲಿಗೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರಪ್ಪ, ಅದನ್ನ ಫೋಟೋ ಹಂಚ್ಕಿತಾರೆ ಇವರು. ಅಲ್ಲ ರೀ, ವಿಜೇಂದ್ರನ್ ಇಳಿಸ್ಬೇಕು ಅಂದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಕ್ಕಾಗತ್ತಾ? ಅವ್ರಿಗೆ ಬಾಗ್ಲಲ್ಲಿ ಕ್ಲೋಸ್ ಮಾಡಿರ್ಬೇಕು ಮೋಸ್ಟ್ಲಿ ಯಾರು ಹೈಕಮಾಂಡ್ ಅವರು. ಇನ್ ಯಾರು ಸಿಗ್ತಾರೋ ಅವ್ರಿಗೆ ನೋಡ್ತಾರೆ. ಯಾರು ನೋಡಿ, ಅವರಿಬ್ರು ಜೊತೆಗಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನಿಲ್ಲ. ಅವ್ರು ಏನ್ ಮಾಡ್ಕೋತಾರ ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದು, ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ತರ ಹಗುರವಾಗಿ ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ, ಏನು ಇವ್ರು ಜೀವಂತ ತಿಂತಾರ ಅಂತ ಹೇಳಿ, ಇವೆಲ್ಲ ಬೇಕನ್ರಿ? ಜನರು ಏನಂತ ಆಡ್ಕೊಳ್ತಾರೆ? ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾವು ತಲೆ ಕೆಡ್ಸ್ಕೊತೀವಿ. ಓಕೆ, ಕೆಲಸತಿ ತಮಾಷೆಗಿರುತ್ತೆ, ತಮಾಷೆಗೆ ಇರಬೇಕು. ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ, ಅವ್ರ ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರ ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲವು ಸತಿ ಅದಕ್ಕೆ ನಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾವೇನು ಗೊತ್ತಾ, ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡೋದು ಬಿಟ್ರೆ ಬೇರೆದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿಗೆ ನಿಲ್ಲಿಸಬೇಕಾಗತ್ತೆ.